ಕೊನೆಗೂ ಹಸಲಿ ವಿಚಾರ ಬಿಚ್ಚಿಟ್ಟ ಮೋಕ್ಷಿತಾ. ಐಶ್ವರ್ಯ ಪೈ ಎನ್ನುವ ಹೆಸರನ್ನು ಬದಲಿಸಿದ್ದೇಕೆ ಅನ್ನೋದನ್ನು ಈ ಕಂಪ್ಲೀಟ್ ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಯಾಗಿದ್ದ ಪಾರು ಧಾರಾವಾಹಿ ಖ್ಯಾತಿಯ ಮೋಕ್ಷಿತಾ ಪೈ ಈ ಸೀಸನ್ ಮಹಿಳಾ ವಿಜೇತೆ ಅಂತಲೇ ಹೇಳಬಹುದು. ಟಾಪ್ 5 ಸ್ಪರ್ಧಿಗಳ ಪೈಕಿ ಮೋಕ್ಷಿತಾ ಪೈ ಒಬ್ಬರೇ ಮಹಿಳಾ ಸ್ಪರ್ಧಿಯಾಗಿದ್ದರು. ಇದಕ್ಕೆ ಕಾರಣವಾಗಿದ್ದು ಮೋಕ್ಷಿತಾ ಅವರ ವ್ಯಕ್ತಿತ್ವ. ಯಾರನ್ನೂ ನೋಯಿಸದ ಸರಳತೆಗೆ ಹೆಸರಾಗಿದ್ದ ಮೋಕ್ಷಿತಾ ವಿರುದ್ಧ ಅವರು ಬಿಗ್ ಬಾಸ್ ಮನೆಯೊಳಗಿದ್ದ ಸಂದರ್ಭದಲ್ಲಿ ಅಪಪ್ರಚಾರ ಕೇಳಿ ಬಂದಿತ್ತು. ಮೋಕ್ಷಿತಾ ಪೈ ವಿರುದ್ಧ ಮಕ್ಕಳನ್ನು ಕಿಡ್ನಾಪ್ ಮಾಡಿರುವಂತಹ ಆರೋಪ ಕೇಳಿ ಬಂದಿತ್ತು. ಈ ಪ್ರಕರಣ ಬಹಳ ವರ್ಷಗಳ ಹಿಂದೆ ನಡೆದಿದ್ದು, ಮೋಕ್ಷಿತಾ ಬಿಗ್ ಬಾಸ್ಗೆ ಹೋಗುತ್ತಿದ್ದಂತೆ ಮತ್ತೆ ಪ್ರಕರಣದ ಕುರಿತು ಸುದ್ದಿಗಳನ್ನು ವೈರಲ್ ಮಾಡಲಾಗಿತ್ತು. ಇದ್ಯಾವುದಕ್ಕೂ ಡೋಂಟ್ ಕೇರ್ ಎನ್ನದ ಮೋಕ್ಷಿತಾ ಅಭಿಮಾನಿಗಳು ಅವರ ಪರ ನಿಂತು ಅವರನ್ನು ಫಿನಾಲೆವರೆಗೂ ಕರೆತಂದಿದ್ರು. ಆ ಅಪಪ್ರಚಾರದ ಸಂದರ್ಭದಲ್ಲಿ ಮೋಕ್ಷಿತಾ ಪೈ ಎಂದೇ ಗುರುತಿಸಿಕೊಂಡಿದ್ದ ಇವರ ಮೊದಲ ಹೆಸರು ಐಶ್ವರ್ಯ ಪೈ ಎನ್ನುವುದು ಬಹಿರಂಗವಾಗಿತ್ತು. ಆದರೆ ಮೋಕ್ಷಿತಾ ಹೆಸರು ಬದಲಿಸಿಕೊಂಡಿದ್ದು ಯಾಕೆ ಎನ್ನುವ ಪ್ರಶ್ನೆಗೆ ಈವರೆಗೂ ಸೂಕ್ತವಾದ ಉತ್ತರ ಸಿಕ್ಕಿರಲಿಲ್ಲ. ಇದೀಗ ಸ್ವತಃ ಮೋಕ್ಷಿತಾ ಅವರೇ ಐಶ್ವರ್ಯ ಪೈ ಹೆಸರು ಬದಲಿಸಿದ ಅಸಲಿ ಕಾರಣವನ್ನು ಬಿಚ್ಚಿಟ್ಟಿದ್ದಾರೆ. ನಾನು ಹೆಸರು ಬದಲಿಸಿಕೊಂಡಿರುವುದು ಹೌದು. ಯಾಕೆಂದರೆ ನನ್ನ ಅಮ್ಮ ನನಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಹೆಸರು ಇಟ್ಟಿರಲಿಲ್ಲ. ನನ್ನ ಜನ್ಮ ದಿನಾಂಕ ಪ್ರಕಾರ ನನಗೆ ಟಾ ಅಥವಾ ಮೋ ಅಕ್ಷರದಿಂದ ಬರುತ್ತದೆ. ಅಮ್ಮನಿಗೆ ಟಾ ಅಕ್ಷರದಲ್ಲಿ ಹೆಸರಿಡಲು ಗೊತ್ತಾಗುವುದಿಲ್ಲ. ಹಾಗಾಗಿ ಐಶ್ವರ್ಯ ಎನ್ನುವ ಹೆಸರನ್ನು ಇಟ್ಟಿದ್ರು. ನಾನು ಪಾರು ಸೀರಿಯಲ್ ಮಾಡುವಾಗ ನ್ಯೂಮರಾಲಜಿ ಕೇಳಿದೆವು. ಅವರು ನೀವು ಹೆಸರು ಬದಲಿಸಿದರೆ ಒಳ್ಳೆಯದು, ಅದು ನಿಮ್ಮ ಯಶಸ್ಸನ್ನು ತಂದುಕೊಡುತ್ತದೆ ಅಂತ ಹೇಳಿದರು. ಆಗ ಟಾ ಅಕ್ಷರದಿಂದ ಹೆಸರುಗಳು ಸಿಗಲಿಲ್ಲ. ಸೊ ಮೋ ಅಕ್ಷರದಿಂದ ಕೇಳಿದಾಗ ಅವರು ಮೊನಿಷಾ ಅಂತ ಕೊಟ್ಟಿದ್ರು. ಆಗ ನಾನು ಮೊನಿಷಾ ಬೇಡ, ಮೋಕ್ಷಿತಾ ಅನ್ನೋ ಹೆಸರನ್ನ ಇಷ್ಟಪಟ್ಟು ಬರೆಸಿದೆವು. ಇನ್ನು ಹೆಸರಿನಲ್ಲಿ ಅಕ್ಷರಗಳನ್ನು ಎಣಿಸಿದಾಗ ಇಷ್ಟೇ ಅಕ್ಷರಗಳು ಬರಬೇಕು ಎಂದು ನ್ಯೂಮರಾಲಜಿಯಲ್ಲಿ ಇರುತ್ತದೆ. ಮೋಕ್ಷಿತಾ ಹೆಸರಿಗೆ ಅಷ್ಟೇ ಬಂತು. ಅದಾದ ಬಳಿಕ ನನಗೆ ಮರುನಾಮಕರಣ ಮಾಡಿದರು. ಮುಖ್ಯವಾಗಿ ಹೆಸರು ಬದಲು ಮಾಡಿದ್ದೇ ಇಂಡಸ್ಟ್ರಿಗಾಗಿ. ಮರುನಾಮಕರಣ ಮಾಡಿದ ಮೇಲೆ ಈ ಹೆಸರು ನನಗೆ ತುಂಬ ಯಶಸ್ಸನ್ನು ತಂದುಕೊಟ್ಟಿದೆ. ಪಾರು ಅವಕಾಶ ಬಂದ ಮೇಲೇನೆ ನಾನು ಹೆಸರು ಬದಲಿಸಿಕೊಂಡಿದ್ದು. ಈ ಕ್ಷೇತ್ರಕ್ಕೆ ಮೊದಲಿನ ಹೆಸರು ಆಗುತ್ತಾ ಅಂತ ನ್ಯೂಮರಾಲಜಿ ಅವರನ್ನ ಕೇಳಿ ಬಳಿಕ ಹೆಸರು ಬದಲಿಸಿದ್ದು ಎಂದು ಮೋಕ್ಷಿತಾ ಅವರು ಸಂದರ್ಶನವೊಂದರಲ್ಲಿ ಸ್ಪಷ್ಟನೆಯನ್ನ ನೀಡಿದ್ದಾರೆ.